ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಸಂಗೀತ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಸೂಪರಾಗಿದ್ದೀನಿ. ನೀವು ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತು ಸುಬ್ರಹ್ಮಣ್ಯ ಷಷ್ಠಿ. ಸೋಮವಾರ ರೆಡಿಯಾಗಿದ್ದೀನಿ ನೋಡಿ. ಯಾಕೆ ಅಂತಂದರೆ ಊರಿಗೆ ಹೋಗ್ತಾ ಇದ್ದೆ. ಇವಾಗ ಏನಕ್ಕೆ ಊರು ಅಂತಂದರೆ ಇವತ್ತು ನನ್ನ ತಂಗಿ ಬರ್ತ್ಡೇ. ಹಾಗಾಗಿ ಹೋಗ್ತಾ ಇದ್ದೀನಿ. ಟೈಮ್ ಇವಾಗ 11:30 ಆಗಿದೆ. ರೆಡಿಯಾಗಿದ್ದೀನಿ. ಇನ್ನು ತಲೆ ಒಂದು ಬಾಚಬೇಕಷ್ಟೆ. ನನ್ನ ಹಸ್ಬೆಂಡ್ ಕೂಡ ಬರ್ತಾ ಇದ್ದಾರೆ. ಇನ್ನೊಂದು 5-10 ನಿಮಿಷದಲ್ಲಿ ಬರ್ತೀನಿ ಅಂತ ಹೇಳಿದ್ರು. ಇನ್ನೇನಿಲ್ಲ, ತಿಂಡಿ ಎಲ್ಲ ಆಯಿತು. ತಿಂಡಿ ಎಲ್ಲ ಆಗಿ ಮನೆ ಕೆಲಸ ಎಲ್ಲ ಮುಗಿಸಿ ಪಾತ್ರೆ ಎಲ್ಲವೂ ಕೂಡ ತೊಳೆದು ಇಟ್ಟಿದ್ದೀನಿ. ಇನ್ನೇನಿಲ್ಲ, ತಲೆ ಬಚ್ಕೊಂಡು ರೆಡಿ ಆಗಬೇಕಷ್ಟೇ. ಬಂದ ತಕ್ಷಣ ಹೊರಡೋದು. ಇನ್ನೇನು ಬರ್ತಾರೆ. ಹೇಗಿರುತ್ತೆ, ಏಕೆ ಸೆಲೆಬ್ರೇಷನ್ ಅಂದರೆ ತುಂಬ ಗ್ರ್ಯಾಂಡಾಗೇನು ಸೆಲೆಬ್ರೇಷನ್ ಮಾಡ್ತಾ ಇಲ್ಲ, ಸಿಂಪಲಾಗಿ ಮಾಡ್ತಾಯಿದ್ದೀವಿ ಅಷ್ಟೇ. ಇವತ್ತು ಮಂಡೇ ಇರೋದ್ರಿಂದ ಏನು ಕೂಡ ಸ್ಪೆಷಲ್ ಮಾಡೋ ಹಾಗಿಲ್ಲ. ನೋಡೋಣ ಹೋದ್ಮೇಲೆ ಯಾವ ರೀತಿ ಏನು ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡೋಣ. ಇವಾಗ ಹೋಗ್ತಾಯಿದ್ದೀನಿ. ಯಾರಿಗೂ ಏನು ಹೇಳ್ತಾ ಇಲ್ಲ. ಬರ್ತ್ಡೇ ಸೆಲೆಬ್ರೇಷನ್ ಏನು ತುಂಬ ಜೋರಾಗಿ ಏನು ಮಾಡ್ಕೊಳ್ಳಲ್ಲ ನಾವು. ಹಾಗಾಗಿ ನೋಡೋಣ ಯಾವ ರೀತಿ ಅಂದ್ಬಿಟ್ಟು. ನಾನು ಕೂಡ ಗಿಫ್ಟು ಏನು ಕೊಡಿಸ್ತಾ ಇಲ್ಲ. ಕೇಕ್ ಕಟ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ ಅಷ್ಟೇ. ನೋಡೋಣ, ಹೋಗುವಾಗ ಏನಾದರೂ ಬೇರೆ ಥರ ಐಡಿಯಾ ಬಂದರೆ ಬೇರೆ ಥರ ನೋಡೋಣ ಅಂತ ಅಂದ್ಕೊಂಡಿದ್ದೀನಿ. ಈಗ ಕೇಕ್ ಒಂದು ಆರ್ಡ್ರ್ ಕೊಟ್ಟಿದ್ದೀನಿ, ಫೋನ್ ಮಾಡಿ ಹೇಳಿದ್ದೀನಿ, ಮಾಡಿಟ್ಟಿರ್ತೀನಿ ಬನ್ನಿ ಅಂತ ಅಂದಿದ್ರು. 11:30ಗೆ ಹೇಳಿದ್ದೆ. 11:30 ಆಗೋಗಿದೆ. ಹಸ್ಬೆಂಡ್ ಇನ್ನೂ ಬಂದಿಲ್ವಲ್ಲ. ಅವ್ರು ಬರೋವರೆಗೆ ವೆಯ್ಟ್ ಮಾಡಿ ಆಮೇಲೆ ಹೊರಡಬೇಕು. ನೋಡೋಣ ಎಷ್ಟೊತ್ತಿಗೆ ಬರ್ತಾರೆ ಅಂತಂದ್ಬಿಟ್ಟು ಅಷ್ಟರೊಳಗಡೆ ನಾನು ಕೂಡ ತಲೆ ಬಚ್ಕೊಂಡು ರೆಡಿ ಆಗಿಬಿಡ್ತೀನಿ. ಇನ್ನೇನಿಲ್ಲ, ಅದಕ್ಕಿಂತ ಮುಂಚೆ ಇನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಲಾಗ್ ಕಂಟಿನ್ಯೂ ಆಗುತ್ತೆ. ನೋಡ್ತಾ ಇರಿ. ಊರಿಗೆ ಹೋಗೋಣ, ಯಾವ ರೀತಿ ಇರುತ್ತೆ ಎಲ್ಲವೂ ಕೂಡ ನಿಮ್ಮ ಹತ್ರ ಕೂಡ ಶೇರ್ ಮಾಡ್ತೀನಿ. ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಈಗ ಹೊರಡೋಣ ಬನ್ನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಊರಿಗೆ ಬಂದಿದ್ದೀನಿ. ಊಟ ಮಾಡ್ತಾ ಇದ್ದೀನಿ. ಇವಾಗ ವೆಜಿಟೇಬಲ್ಸ್ ಸಾಂಬಾರು ಮಾಡಿ ರೈಸ್ ಮಾಡಿದ್ದಾರೆ. ಇವಾಗ ಊಟ ಮಾಡ್ತಾ ಇದ್ದೀನಿ. ಇನ್ನೇನಿಲ್ಲ, ಮತ್ತೆ ಸಿಗ್ತೀನಿ. ಊಟ ಮುಗಿಸ್ಕೊಂಡು ನಾನು ಆಮೇಲೆ ಸಿಗ್ತೀನಿ. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಇವತ್ತು ನನ್ನ ತಂಗಿದು ಬರ್ತ್ಡೇ. ಅದಕ್ಕೋಸ್ಕರ ಬಂದಿದ್ದೀವಿ ಊರಿಗೆ. ಇನ್ನೇನಿಲ್ಲ, ಬರ್ತ್ಡೇ ಕೇಕ್ ಎಲ್ಲ ಕಟ್ ಮಾಡಬೇಕು. ಸಂಜೆಗೆ ಸೆಲೆಬ್ರೇಷನ್ ಇರೋದು. ಇವಾಗ ಊಟ ಎಲ್ಲ ಮುಗಿಸಿ ಕೂತಿದ್ದೀವಿ. ನನ್ನ ಮಗ ಅಲ್ಲಿ ಮಲಗಿದ್ದಾನೆ. ಇನ್ನೇನಿಲ್ಲ, ಮತ್ತೆ ಸಿಗ್ತೀನಿ ನಾನು. ನನ್ನ ತಂಗಿಗೆ ಯಾರೆಲ್ಲ ವಿಶ್ ಮಾಡಿದ್ದೀರಾ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ವಿಶ್ ಯು ಹ್ಯಾಪಿ ಬರ್ಡೇ ಸಂಧ್ಯಾ. ಥ್ಯಾಂಕ್ ಯು. ನೋಡಿ, ಇಲ್ಲಿ ನಮ್ಮಮ್ಮ ಈ ಕಡೆ ಕೂತಿದ್ದಾರೆ, ಈ ಕಡೆ. ಮಾತಾಡ್ತಾ ಕುಂತಿದ್ದೀವಿ. ಸಂಜೆಗೆ ಸೆಲೆಬ್ರೇಷನ್ ಇರೋದು. ಎಲ್ಲವೂ ಕೂಡ ನಿಮ್ಮ ಜೊತೆ ಅಪ್ಡೇಟ್ ಮಾಡ್ತೀನಿ. ವಿಡಿಯೋ ಕೂಡ ಮಾಡಿ ಅಪ್ಲೋಡ್ ಮಾಡ್ತೀನಿ. ಪ್ಲೀಸ್ ಒಬ್ಬಟ್ಟು ಮಾಡ್ತಾಯಿದ್ದೀವಿ, ಕಾಯಿ ಒಬ್ಬಟ್ಟು. ಮಧ್ಯಾಹ್ನ ಊಟಕ್ಕೆ ಕಾಯಿ ಒಬ್ಬಟ್ಟು ಮಾಡ್ತಾಯಿದ್ದೀವಿ. ತೋರಿಸ್ತೀನಿ ಬನ್ನಿ ಯಾವ ರೀತಿ ಮಾಡ್ತಾಯಿದ್ದೀವಿ ಅಂದ್ಬಿಟ್ಟು. ನೋಡಿ, ಇಲ್ಲಿ ನಮ್ಮಮ್ಮ ನೆನ್ನೆನೆ ರೆಡಿ ಮಾಡಿ ಇಟ್ಕೊಂಡಿದ್ರು ಓರಣೆ ಎಲ್ಲ. ಇವಾಗ ಮಾಡ್ತಾ ಇದ್ದಾರೆ. ಯಾವ ಥರ ಮಾಡ್ತಾರೆ ತೋರಿಸ್ತೀನಿ ನೋಡಿ. ಈ ಥರ ಹಾಕ್ಬಿಟ್ಟು ಜಸ್ಟ್ ಹಿಂಗೆ ಪ್ರೆಸ್ ಮಾಡೋದಷ್ಟೇ. ಪೂರ್ತಿ ತೆಳುವಾಗಿ ಬರುತ್ತೆ. ಅದು ಫಸ್ಟ್ ದಿವಸ ಎಣ್ಣೆ ಸಾರಲಿಲ್ಲ, ಹಾಗಾಗಿ ಕಟ್ಟಾಗ್ಬಿಡ್ತು. ಅದಾದಮೇಲೆ ಚೆನ್ನಾಗಿ ಬಂತು. ಊಟ ಎಲ್ಲ ಆದಮೇಲೆ ನನ್ನ ತಂಗಿ ಫ್ರೆಂಡ್ಸ್ ಕೂಡ ಬಂದಿದ್ದರು. ಇದು ಸರ್ಪ್ರೈಸ್ ವಿಸಿಟ್ಟು. 3 ಜನ ಫ್ರೆಂಡ್ಸ್ ಕೂಡ ಬಂದಿದ್ದರು. ಅವರು ವಿಡಿಯೋ ಎಲ್ಲ ಮಾಡ್ಕೋತಾ ಇದ್ದೀನಿ ಮಾತಾಡಿ ಅಂತಂದರೆ ಫುಲ್ ನಗ್ತಾಯಿದ್ರು. ಅಕ್ಕ, ನಾವು ನಿಮ್ಮ ವಿಡಿಯೋ ಅಷ್ಟೇ ನೋಡೋದು ಅಕ್ಕ, ಮಾತಾಡಲ್ಲ ಅಂತೆಲ್ಲ ಹೇಳ್ತಾಯಿದ್ರು. ಅವ್ರು ಬಂದಿದ್ದು ಕೂಡ ಸರ್ಪ್ರೈಸ್ ಆಗಿತ್ತು. ಎಲ್ರಿಗೂ ಥ್ಯಾಂಕ್ಸ್. ನನ್ನ ತಂಗಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡೋಕ್ಕೆ ನಮ್ಮ ಮನೆಗೆ ಅಷ್ಟು ದೂರದಿಂದ ಬಂದಿದ್ದೀರಾ. ಫುಲ್ ಖುಷಿಯಾಯಿತು. ಇವಾಗ ಅವರೇ ಕೇಕ್ ತೊಗೊಬಂದಿದ್ರು ಒಂದು. ಅದನ್ನು ಅವರೇ ಕಟ್ ಮಾಡಿಸ್ತಾ ಇದ್ದಾರೆ. ನಾನು ವಿಡಿಯೋ ಮಾಡ್ಕೋತಾ ಇದ್ದೆ. ನನ್ನ ಮಗ ಅವಾಗ ತಾನೇ ಎದ್ದಿದ್ದ. ಹಾಗಾಗಿ ಫೇಸ್ ಸ್ವಲ್ಪ ಡಲ್ಲಾಗಿ ಕಾಣಿಸ್ತಾ ಇದೆ ಅಷ್ಟೇ. ಅವಾಗ ಎದ್ದ ತಕ್ಷಣವೇ ಕೇಕ್ ಕಟ್ ಮಾಡ್ಸೋಕ್ಕೆ ಕೂರಿಸ್ಕೊಂಡ್ಳು ನನ್ನ ತಂಗಿ. ಹಾಗಾಗಿ ಸ್ವಲ್ಪ ಅವನ ಫೇಸಲ್ಲಿ ನಗು ಮುಖ ಇಲ್ಲ. ಅದಕ್ಕೋಸ್ಕರ ತಿಂತಾನೂ ಇರಲಿಲ್ಲ. ಅವನು ಯೂಸ್ವಲಿಯಾಗಿ ಕೇಕ್ ತಿನ್ನೋಕ್ಕೆ ಇಷ್ಟಪಡಲ್ಲ, ಕಟ್ ಮಾಡೋಕ್ಕೆ ತುಂಬ ಇಷ್ಟಪಡ್ತಾನೆ. ನಮ್ಮನೆ ಯಾರದೇ ಬರ್ತಡೇ ಆದರೂ ಕೂಡ ಅವನೇ ಕೇಕ ಕಟ್ ಮಾಡಬೇಕು. ಹಾಗಾಗಿ ಅವನಿಗೆ ಕೇಕ್ ಕಟ್ ಮಾಡೋದಂದರೆ ತುಂಬ ಇಷ್ಟ.
ಅದಾದಮೇಲೆ ನನ್ನ ತಂಗಿ ಬೆಸ್ಟ್ ಫ್ರೆಂಡ್ ಇವಳು ಚಂದನ ಅಂತ ಅಂದ್ಬಿಟ್ಟು. ಸೊ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಸೊ ನಮ್ಮ ಅಪ್ಪಾಜಿ ಇರಲಿಲ್ಲ, ಅಪ್ಪಾಜಿ ಹೊಲ್ದ ಹತ್ರ ಹೋಗ್ಬಿಟ್ಟಿದ್ರು. ಸೊ ಅವರು ಬರೋಷ್ಟ್ರೊಳಗಡೆ ಎಲ್ಲ ಮುಗ್ದೋಗಿತ್ತು ಸೆಲೆಬ್ರೇಷನ್ ಎಲ್ಲ. ಸೊ ಅದಾದಮೇಲೆ ಒಬ್ಬೊಬ್ಬರೇ ಕೇಕ್ ಕಟ್ ಮಾಡಿಸಿ ತಿನ್ನಿಸಿ ಈ ಥರ ಸೆಲೆಬ್ರೇಷನ್ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು. ಫ್ರೆಂಡ್ಸ್ ಎಲ್ಲ ತಿನ್ನಿಸಿದಾದ್ಮೇಲೆ ನಾನು ಮತ್ತು ಅಮ್ಮ ಹೋದ್ವಿ. ಏಕೆಂದರೆ ಫಸ್ಟ್ ಪ್ರಿಫರೆನ್ಸ್ ಅವ್ರಿಗೆ ಕೊಡಬೇಕು, ಏಕೆಂದರೆ ಅಷ್ಟು ದೂರದಿಂದ ಬಂದು ಕೇಕ್ ಕಟ್ ಮಾಡಿಸ್ತಿದ್ರಲ್ವ. ಸೊ ನಮಗಂತೂ ಫುಲ್ ಖುಷಿ ಆಯಿತು. ಸೊ ಹಾಗಾಗಿ ಫಸ್ಟ್ ಅವ್ರು ತಿನ್ನಿಸ್ಲಿ ಕಟ್ ಮಾಡಿಸ್ಲಿ ಅಂತ ಅಂದಮೇಲೆ ನಾವಿಬ್ಬರು ತಿನ್ನಿಸಿದ್ವಿ. ನನ್ನ ತಂಗಿ ಫ್ರೆಂಡ್ಸು ಬರ್ತ್ಡೇ ಸೆಲೆಬ್ರೇಷನ್ಗೆ ಬಂದಿದ್ದಾರೆ. ಫ್ರೆಂಡ್ಸ್ ಇದು ನೈಟು ನಾವು ಕೇಕ್ ಕಟ್ ಮಾಡ್ಸೋಕ್ಕೆ ಅಂದ್ಬಿಟ್ಟು ತಂದಿದ್ವಿ. ಸೊ ಕೇಕ್ ಕಟ್ ಮಾಡಿದ ವಿಡಿಯೋ ಎಲ್ಲೋ ಮಿಸ್ ಆಗಿಬಿಟ್ಟಿದೆ. ಸೊ ಸಾರಿ, ಅದನ್ನು ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ. ಆದಮೇಲೆ ನೈಟ್ ಊಟಕ್ಕೆ ಎಲ್ಲ ರೆಡಿಯಾಗಿತ್ತು, ಊಟ ಮಾಡಿದ್ವಿ. ಸಿಂಪಲ್ಲಾಗಿ ಸೆಲೆಬ್ರೇಷನ್ ಕೂಡ ಮುಗೀತು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಫ್ರೆಂಡ್ಸ್ ಇವತ್ತು ಬುಧವಾರ. ಸೊ ಈಗಷ್ಟೇ ಊರಿಂದ ಬಂದೆ. ಅಲ್ಲೇನು ಜಾಸ್ತಿ ವಿಡಿಯೋ ಏನು ಮಾಡೋಕ್ಕೆ ಹೋಗಲಿಲ್ಲ ನಾನು. ಸೊ ಈಗ ಒಂದು ಹಾಫ್ ಆನ್ ಅವರ್ ಆಯಿತು. ಟೈಮ್ ಇವಾಗ 1 ಗಂಟೆ ಆಗಿದೆ, 12:30 ನಾವು ಬಂದಾಗ. ಸೊ ಊಟಕ್ಕೆ ಮಾಡ್ತಾಯಿದ್ದೆ, ತಿಂಡಿ ಅಲ್ಲೇ ತಿನ್ಕೊಬಂದ್ವಿ. ಊಟ ಮುಗಿಸ್ಕೊಂಡು ಹೋಗಿ ಅಂತಂದರು. ಸೊ ಮತ್ತೆ ಊಟ ಅಂತ ಕೂತ್ಕೊಂಡ್ರೆ ಮತ್ತೆ ಸಂಜೆ ಆಗುತ್ತೆ. ಸೊ ಸುಮ್ಮನೆ ಬೇಡ ಅಂದ್ಬಿಟ್ಟು ಹೋಗ್ತೀವಿ ಅಂದ್ಬಿಟ್ಟು ಬಂದುಬಿಟ್ಟೆ. ಇವಾಗ ಅಡುಗೆ ಮಾಡ್ತಾಯಿದ್ದೀನಿ. ಸೊ ಅಡುಗೆಗೆ ಏನಿಲ್ಲ, ನಾನು ನನ್ನ ಮಗ ಇಬ್ಬರೇ. ಸೊ ಪಾಪು ಕರ್ಕೊಬಂದಿದ್ದೀನಿ ಊರಿಂದ. ಸೊ ಅಡುಗೆಗೆ ಅನ್ನಕ್ಕೆ ಇಟ್ಟಿದ್ದೀನಿ, ಒಂದು ಸೈಡ್ ಹಾಲು ಕಾಯಕ್ಕೆ ಇಟ್ಟಿದ್ದೀನಿ, ಮೊಸರಿದೆ. ಸೊ ಮೊಸರು ಸಾಂಬಾರು ಮಾಡ್ತೀನಿ, ಅವನಿಗೂ ಇಷ್ಟ ಆಗುತ್ತೆ. ಸೊ ಹಪ್ಪಳ ಇದೆ. ಸೊ ಈಗ 1 ಟೈಮ್ಗೆ ಆಗುತ್ತೆ. ಸೊ ನೈಟ್ಗೆ ನೋಡಿ ಚಿತ್ಕೋರೆನ ಅವರೆಕಾಳನ್ನ ಬೆಡ್ಸಿಟ್ಟು ತೊಗೊಬಂದಿದೆ. ಸೊ ಅದನ್ನು ನೆನೆ ಹಾಕಿದ್ದೀನಿ, ಚಿತ್ಕೋರೆ ಸಾಂಬಾರು ಮಾಡಬೇಕು. ಸೊ ಪಾಪು ಈಗ ಟಿ ವಿ ನೋಡ್ತಾ ಇದ್ದಾನೆ. ಅಲ್ಲಿ ನೋಡಿ, ಅಲ್ಲಿ ಬೀನ್ ಬ್ಯಾಗ್ ಮೇಲೆ ಕೂತ್ಕೊಂಡು ಟಿ ವಿ ನೋಡ್ತಾ ಇದ್ದೀನಿ. ತೋರಿಸ್ತೀನಿ ಬನ್ನಿ. ಬಲೂನು ಅದು ಬಲೂನ್, ಅದು ಬೀನ್ ಬ್ಯಾಗ್. ಬೀನ್ ಬ್ಯಾಗ್ ಮೇಲೆ ಕೂತಿದ್ದೀರಾ? ಬೀನ್ ಬ್ಯಾಗ್ ಮೇಲೆ ಕೂತ್ಕೊಂಡು ಏನು ಮಾಡ್ತಾಯಿದ್ದೀರಿ? ಕೃಷ್ಣ ನೋಡ್ತಾ ಇದ್ದೀರಾ? ಟಿ ವಿ ನೋಡ್ತಾ ಇದ್ದಾನೆ. ನೋಡಿ ಇನ್ನೊಂದು ಹಾಫ್ ಆನ್ ಅವರಲ್ಲೆಲ್ಲ ಅಡುಗೆ ಮಾಡಿಬಿಡ್ಬೇಕು. ಸೊ ಮಲ್ಕೊಬಿಡ್ತಾನೆ ಅವನು. ಇನ್ನು ಮಧ್ಯಾಹ್ನ ಮಲಗಿಸಿಲ್ಲ ಇವತ್ತು. ಸೊ ಅದಕ್ಕೆ ಬೇಗ ಅಡುಗೆ ಮಾಡಿಬಿಟ್ಟು ನನಗೆ ಊಟ ತಿನ್ನಿಸಿ ಮಲಗಿಸ್ತೀನಿ. ನಾನು ನಿಮಗೆ ಆಮೇಲೆ ಸಿಗ್ತೀನಿ. ಬ್ಯಾಕ್ ಫ್ರೆಂಡ್ಸ್ ಇವಾಗ ಟೈಮು 9:30 ಆಗಿದೆ. ಸೊ ಇವಾಗ ಮತ್ತೆ ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಮುದ್ದೆಗಿಟ್ಟಿದೆ, ಸಾಂಬಾರು ರೈಸ್ ಎಲ್ಲ ಕೂಡ ಆಗಿದೆ. ಸೊ ಮುದ್ದೆ ಮಾಡ್ತಾಯಿದ್ದೀನಿ. ನನ್ನ ಮಗ ಕೂಡ ಅಡುಗೆ ಮಾಡ್ತಾಯಿದ್ದಾನೆ, ನನಗೆ ತುಂಬ ಹೆಲ್ಪ್ ಮಾಡ್ತಿದ್ದಾನೆ. ಅವನು ಕೂಡ ಅಡುಗೆ ಮಾಡ್ತಾಯಿದ್ದಾನೆ. ತೋರಿಸ್ತೀನಿ ಬನ್ನಿ ಏನು ಅಂತ ಅಂದ್ಬಿಟ್ಟು. ಸೊ ಇವಾಗ ಮುದ್ದೆಗೆ ಇಟ್ಟಿದ್ದೀನಿ. ಮುದ್ದೆ ಒಂದು ತಿರ್ಕೋಬೇಕಷ್ಟೇ. ತಿರುಗಿ ಹಾಟ್ ಬಾಕ್ಸ್ಗೆ ಇಟ್ಟರೆ ಹಸ್ಬೆಂಡ್ ಬಂದಮೇಲೆ ಊಟ ಮಾಡ್ಬೋದು. ಬರ್ತಾ ಇದ್ದಾರೆ. ಸೊ ಈಗ 9:30 ಆಗಿದೆ. ಸೊ ನನ್ನ ಮಗನ ಅಡುಗೆ ಏನು ಅಂತ ಹೇಳಿದೆ ಅಲ್ವಾ? ಸೊ ತೋರಿಸ್ತೀನಿ ಬನ್ನಿ. ಏನು ಅಡುಗೆ ಮಾಡ್ತಾಯಿದ್ದೀರಿ? ಎಲ್ಲ ಮನೆ ಒಳಗಡೆ ಇರೋ ಸೌಟ್ಗಳೆಲ್ಲ ತಗೊಂಡು ಅಡುಗೆ ಮಾಡ್ತಾಯಿದ್ದೀರಾ ನೀವು? ನನಗೆ ಇನ್ನೊಂದು ಕೆಲಸ ಕೊಡ್ತಾಯಿದ್ದೀರಾ? ಡಬಲ್ ಕೆಲಸ. ಅವನು ಹೀಗೇನೆ, ನನಗೆ ಏನೇ ಕೆಲಸ ಮಾಡ್ತಿದ್ರೂ ಅವನು ಸೌಟ್ಗಳೆಲ್ಲ ತೊಗೊಬಂದು ಕೂತ್ಕೊಂಡು ಆಟ ಆಡೋಕ್ಕೆ ಶುರು ಮಾಡಿಬಿಡ್ತಾನೆ. ಸೊ ಆಟ ಆಡ್ತಾ ಇರಲಿ, ಒಟ್ಟು ನನಗೆ ಡಿಸ್ಟರ್ಬ್ ಮಾಡದೇ ಇದ್ದರೆ ಸಾಕು ಅಂದ್ಬಿಟ್ಟು ಬಿಟ್ಟಿದ್ದೀನಿ ಅವನ ಪಾಡ್ಗವನ್ನ. ಟಿ ವಿ ಹಾಕೊಟ್ಬಿಟ್ಟು ಕೂರಿಸಿದ್ರೆ ಟಿ ವಿ ನೋಡ್ತಾ ಇಲ್ಲ ಅವನು. ಟಿ ವಿ ಅರ್ಧ ನೋಡ್ತಾನೆ, ಅರ್ಧ ಸೌಟ್ಗಳು ತಗೊಂಡು ಕೆಲಸ ಮಾಡ್ತಾಯಿದ್ದಾನೆ. ಸೊ ಮುಗಿಸ್ಕೊತೀನಿ. ಸೊ ಇದು ಮುಗಿಸ್ಕೊಳ್ಳೋಷ್ಟ್ರೊಳಗಡೆ ಅವನು ಆಟ ಆಡ್ತಾ ಇರಲಿ ಅಂತ ಅಂದ್ಬಿಟ್ಟು ಬಂದೆ. ಸೊ ಮುದ್ದೆ ತಿರುಗ್ಬಿಟ್ಟು ಅವ್ನಿಗೆ ಊಟ ತಿನ್ನಿಸಿ ಅವನ್ನ ಮಲಗಿಸ್ಬಿಟ್ಟು ಆಮೇಲೆ ನಾವು ಊಟ ಮಾಡಬೇಕು. ನಾನು ನಿಮಗೆ ಆಮೇಲೆ ಸಿಗ್ತೀನಿ, ಯಾವ ಥರ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ವೆಲ್ಕಮ್ ಬ್ಯಾಕ್. ಸೊ ಮುದ್ದೆ ಕೂಡ ರೆಡಿ ಆಯಿತು.
ಇಲ್ಲಿ ಮುದ್ದೆ ತೆಗೆದು ಹಾಟ್ ಬಾಕ್ಸ್ಗೆ ಹಾಕಿಟ್ಟಿದ್ದೀನಿ. ಮತ್ತು ಇಲ್ಲಿ ರೈಸ್ ಕೂಡ ಆಗಿದೆ. ಸೊ ಸಾಕಾಗುತ್ತೆ ನಮಗಿಷ್ಟೇ. ಅದಾದಮೇಲೆ ಸಾಂಬಾರು ಕೂಡ ರೆಡಿ ಆಗಿದೆ. ಸೊ ಇದಕ್ಕೆ ಮೊಟ್ಟೆ ಒಂದು ಬ್ಯಾಲೆನ್ಸ್ ಉಳಿದಿದೆ ಅಷ್ಟೇ. ಮೊಟ್ಟೆ ತತ್ತಾ ಇದ್ದಾರೆ. ಸೊ ತಂದಮೇಲೆ ಹಾಕಿಬಿಟ್ಟು ಊಟ ಮಾಡಬೇಕಷ್ಟೆ. ಸಾಂಬಾರು ಕೂಡ ಸೂಪರಾಗಿ ಬಂದಿದೆ. ಟೇಸ್ಟು ತುಂಬ ಚೆನ್ನಾಗಿದೆ. ಟೇಸ್ಟ್ ಮಾಡಿ ನೋಡಿದೆ ನಾನು. ಸೊ ಸಾಂಬಾರು ಕೂಡ ಆಯಿತು. ಈಗ ಊಟ ಮಾಡೋದು ಅಂತ ಅಷ್ಟೇ ಬಾಕಿ ಇರೋದು. ಊಟ ಮಾಡಬೇಕಷ್ಟೇ. ಸೊ ಅವ್ರಿನ್ನ ಬರೋಕ್ಕೆ ಇನ್ನೂ 10-15 ನಿಮಿಷ ಆಗಬಹುದು. ಸೊ ಇನ್ನೇನಿಲ್ಲ, ಎಲ್ಲವೂ ಕೂಡ ಆಗಿದೆ. ಕ್ಲೀನಿಂಗ್ ಮಾಡ್ಕೋಬೇಕಷ್ಟೆ. ಊಟ ಮಾಡಿ ಕ್ಲೀನ್ ಮಾಡಬೇಕು. ಬಂದ್ಬಿಟ್ರು ನಮ್ಮ ಸಾಹೇಬರು. ಮಾತಾಡ್ತಿದ್ದಂಗೆ ಹಾಜರಾಗ್ಬಿಡ್ತಾರೆ ಈಗ ಅಲ್ವಾ? ಅಂತಿದ್ದಾನೆ. ಸೊ ಇವಾಗ ಊಟ ಮಾಡಬೇಕಷ್ಟೆ. ಚಿನ್ನಿ ಊಟ ಮಾಡೋಣ ನಾವು. ಊಟ ಮಾಡೋದಾ? ಹೊಟ್ಟೆ ಸಿಗ್ತಿದೆ ನಿಂಗೆ? ಹೊಟ್ಟೆ ಸಿಗ್ತಾ ಇಲ್ವಾ? ಊಟ ಮಾಡೋದಾ? ಮಾಡೋಣ ನಾನು. ಊಟ ಮಾಡ್ತೀವಿ ಈಗ ನಾವು. ಅವ್ರ ಪಪ್ಪ ಬರೋ ತನಕ ಕಾಯೋಕ್ಕಾಗಲ್ಲ. ಟೈಮ್ ಆಗಿದೆ ನಮಗೆ ಅಲ್ವಾ ಮಗನೇ? ಇವ್ದು ಇದೇ ಸಮಸ್ಯೆ. ಟೈಮ್ ಕರೆಕ್ಟಾಗಿ ತಿನ್ನಲ್ಲ ನೈಟ್ ಅಂತೂ. ಬೆಳಿಗ್ಗೆ ಮಧ್ಯಾಹ್ನ ತಿನ್ಕೋತಾನೆ, ಗೊತ್ತು ಅವನಿಗೆ. ಸಂಜೆನೇ ಬರೋದು ನಮ್ಮ ಪಪ್ಪ ಅಂತ ಅಂದ್ಬಿಟ್ಟು. ಸೊ ಸಂಜೆ ಯಾವುದೇ ಕಾರಣಕ್ಕೂ ಊಟ ಮಾಡಲ್ಲ. ಅವ್ರ ಪಪ್ಪನೇ ಬರಬೇಕು ಅವನಿಗೆ. ಸೊ ಈಗ ಊಟ ಮಾಡಬೇಕಷ್ಟೇ. ಊಟ ಮಾಡ್ತೀವಿ. ಸೊ ಅವನು ನೋಡ್ತೀನಿ, ಊಟ ಮಾಡಿದ್ರೆ ತಿನ್ನಿಸ್ತೀನಿ. ಇಲ್ಲಾಂದರೆ ಅವ್ರ ಪಪ್ಪ ಬರೋ ತನಕ ಎದ್ದಿರ್ತಾನೆ. ಸಂಜೆ 5 ಗಂಟೆವರೆಗೆ ನಿದ್ದೆ ಹೊಡೆದಿದ್ದಾನೆ. ಸೊ ಹಾಗಾಗಿ ಮಲ್ಕೊಳ್ಳಲ್ಲ ಬೇಗ. 11 ಗಂಟೆ ಆಗಬೇಕು. ಸೊ ಇನ್ನೇನಿಲ್ಲ, ವಿಡಿಯೋ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ನಾನು ಮತ್ತೆ ನಿಮಗೆ ಮುಂದಿನ ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಆ್ಯಂಡ್ ಬಾಯ್. ಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.